ನಮಸ್ಕಾರ. ಫಿಟ್ ಆ್ಯಂಡ್ ಫೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಕೀರ್ತಿ ಉಣ್ಕಲ್, ಒಬ್ಬ ಆಯುರ್ವೇದ ಡಾಕ್ಟರ್. ಕಳೆದ 15 ವರ್ಷಗಳಿಂದ ಆಯುರ್ವೇದ ಚಿಕಿತ್ಸೆ ನೀಡ್ತಾ ಬಂದಿದ್ದೇನೆ. ಸೊ ಎಲ್ಲಕ್ಕಿಂತ ಮೊದಲಿಗೆ ಆಯುರ್ವೇದ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಎಲ್ರಿಗೂ ಒಂದು ಕುತೂಹಲ, ಆಯುರ್ವೇದ ಅಂದರೆ ಏನು, ಬರೀ ರೋಗಕ್ಕೆ ಒಂದು ಔಷಧಿ ಕೊಡೋವಂಥದ್ದ ಅಥವಾ ನಾವು ಡೈಲಿ ಏನು ಮಾಡಬೇಕು ಅಂತ ಅದರ ಬಗ್ಗೆ ಹೇಳ್ಕೊಡುತ್ತಾ ಹೇಗೆ ಅಂತ. ಆಯುರ್ವೇದ ಅಂತ ಶಬ್ದನ ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ಇದೆ ಅದು ಅಂತ. ಆಯುನ ವೇದ ಅಂತ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಟ್ಸ್ ಸೈನ್ಸ್ ಆಫ್ ಲೈಫ್, ಆಯಿತಾ. ಸೊ ಏನಿದು ಸೈನ್ಸ್ ಆಫ್ ಲೈಫ್ ಅಂತ ಅಂದರೆ, ಸೈನ್ಸ್ ಆಫ್ ಲೈಫ್ ಅಂತ ಅಂದರೆ ಹೇಗೆ ಒಬ್ಬ ಮನುಷ್ಯ ತನ್ನ ಸ್ವಸ್ಥ ರಕ್ಷಣೆಗೆ ಪ್ರಾಮುಖ್ಯತೆ ಕೊಟ್ಟು ಏನೆಲ್ಲ ಮಾಡ್ಬೋದು ಅಂತ. ಸೊ ಹಂಗಂದರೆ ಆಯುರ್ವೇದದಲ್ಲಿ ಏನೋ ನಮಗೆ ಚಿಕಿತ್ಸೆ ಹೇಳಿಲ್ವಾ ಅಂತ. ಚಿಕಿತ್ಸೆ ಖಂಡಿತವಾಗಿ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಆಯುರ್ವೇದದ ಉದ್ದೇಶ ಏನು ಅಂತ ಅಂದರೆ ಸ್ವಸ್ಥ ರಕ್ಷಣೆ ಆಗಿರುತ್ತೆ. ಅದಾದ ಮೇಲೆ ಆತುರ ಪ್ರಶಮನ ಅಂತ ಹೇಳ್ತಾರೆ. ಅಂದರೆ ಬಂದಿರೋ ಡಿಸೀಸನ್ನು, ಬಂದಿರೋ ರೋಗವನ್ನು ನಿವಾರಣೆ ಮಾಡಬೇಕು ಅಂತ. ಆಯಿತು, ಹಾಗಾದರೆ ಏನು ಮಾಡಬೇಕು ಈ ಸ್ವಸ್ಥ ರಕ್ಷಣೆಗೆ ಅಂತ. ಸ್ವಸ್ಥ ರಕ್ಷಣೆಗೆ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ನಾವು ಡೈಲಿ ಏನು ಫಾಲೋ ಮಾಡಬೇಕು ಅದನ್ನಷ್ಟೇ. ಬಟ್ ಮಾಡ್ತಾ ಇದ್ದೀವ ಅನ್ನೋದೇ ಪ್ರಶ್ನೆ ಆಗಿರೋದ್ರಿಂದ ಅದರ ಇಂಪಾರ್ಟೆನ್ಸ್ ಹೇಳ್ಕೊಳ್ಳೋಣ ಅಂತ. ಅದು ಒಂದು ದಿನಚರ್ಯನೇ ಆಗಿರ್ಬೋದು. ದಿನಚರ್ಯ ಅಂತ ಅಂದರೆ ದಿನದಲ್ಲಿ ನಾವು ಏನೇನು ಫಾಲೋ ಮಾಡಬೇಕು ಅದನ್ನು, ಆಯಿತಾ. ಒಂದು ಋತುಚರ್ಯ ಆಗಿರ್ಬೋದು. ನಮಗೆ ಗೊತ್ತಿರೋ ಹಂಗೆ 6 ಋತುಗಳಿದೆ ನಮ್ಮ ಭಾರತ ದೇಶಕ್ಕೆ ಅನುಗುಣವಾಗಿ. ಸೊ ಆ ಋತುಗಳಿಗೆ ಏನೇನು ಮಾಡಬೇಕು ಅಂತ. ಸದ್ವೃತ್ತ ಅಂತ ಅಂದರೆ ಏನು, ಆಯಿತಾ. ತ್ರಿಸ್ತಂಭ ಅಂತ ಇದೆ ಆಯುರ್ವೇದದಲ್ಲಿ, ಆಯಿತಾ. ಆಹಾರ, ನಿದ್ರಾ, ಬ್ರಹ್ಮಚರ್ಯ ಅಂತ ಬರುತ್ತೆ. ಆಹಾರಕ್ಕೆ ಕೊಟ್ಟಿರೋ ಇಂಪಾರ್ಟೆನ್ಸ್ ತುಂಬ ಮಹತ್ವದ್ದು. ಯಾಕಂದರೆ ನಾವು ಏನಿದ್ದೀವಿ, ವಾಟ್ ವಿ ಆರ್ ಇಸ್ ವಾಟ್ ವಿ ಈಟ್, ಲೈಕ್ ವಾಟ್ ವಿ ಈಟ್ ಇಸ್ ವಾಟ್ ವಿ ಆರ್ ಅಂತ. ಅಂದರೆ ನಾವು ಏನೇನು ಆಹಾರ ತಗೊಳ್ತೀವಿ ಅದೇ ನಾವು ಕಾಣಿಸ್ಕೊಳ್ತೀವಿ ಅಂತ. ಸೊ ಅದಕ್ಕೆ ಆಹಾರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಅದು ಈ ನಡುವೆ ಕಳೆದುಕೊಳ್ತಾ ಇದೆ. ಆಮೇಲೆ ವ್ಯಾಯಾಮ, ಆಯಿತಾ. ಚೆನ್ನಾಗಿ ನಿದ್ರೆ ಮಾಡೋದು. ಇವೆಲ್ಲ ಚಿಕ್ಕ ಪುಟ್ಟ ವಿಷಯಗಳೇ ಆಗಿರೋದು ಇರ್ಬೋದು. ಡೈಲಿ ನಮ್ಗೆ ಅನಿಸ್ಬೋದು ಏನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಬಟ್ ಅದನ್ನು ನಾವು ಮಾಡದೇ ಇರೋ ಕಾರಣದಿಂದ ಅದರಿಂದ ಆಗ್ತಾ ಇರೋ ಅಂಥ ಪ್ರಾಬ್ಲಮ್ಸ್ ಆಗಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಈಗ ನಾವು ಹೇಳ್ದಂಗೆ ತ್ರಯೋಪಸ್ತಂಭ ಅಂತ ಇದೆ ಅಂತ ಹೇಳಿದೆ, ಒಂದು ಪ್ರಿನ್ಸಿಪಲ್ ಆಯುರ್ವೇದದಲ್ಲಿ. ಅದರಲ್ಲಿ ಏನು ತ್ರಯೋಪಸ್ತಂಭ ಅಂತ ಅಂದರೆ ಅದು ಪಿಲ್ಲರ್ಸ್ ಆಫ್ ಲೈಫ್ ಅಂತ ಹೇಳ್ಬೋದು. ಅದರಲ್ಲಿ ಏನೇನು ಬರುತ್ತೆ, ಆಹಾರ, ನಿದ್ರಾ, ಬ್ರಹ್ಮಚರ್ಯ. ಈ ಮೂರನ್ನು ಹೇಗೆ ಅನುಸರಿಸಬೇಕು, ನೀಟಾಗಿ ಅನುಸರಿಸೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಇದನ್ನು ಪಿಲ್ಲರ್ಸ್ ಅಂತ ಹೇಳೋದು. ಸೊ ಈ ಮೂರರಲ್ಲಿ ಇವತ್ತು ಆಹಾರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಸೊ ನಾವು ಏನು ಫಾಲೋ ಮಾಡ್ತಾ ಇದ್ದೀವಿ ಇವಾಗ ಆಹಾರ ಪದ್ಧತಿ, ಅದು ಸರಿಯಾಗಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಈಗ ಸುಮಾರು ಡಯಟ್ಗಳಿದ್ದಾವೆ. ಕೀಟೋ ಡಯಟ್ ಅಂತೆ, ಪ್ರೋಟೀನ್ ಡಯಟ್ ಅಂತೆ, ಆಮೇಲೆ ವೆಜಿಟೇಬಲ್ ಡಯಟು, ಬರೀ ಅದೇ ಫ್ರೂಟ್ನಲ್ಲಿ ಕೆಲವೊಬ್ರು ಇರ್ತಾರೆ. ಸೊ ಇದಿಷ್ಟಿದ್ರೆ ಸಾಕಾ ಅಂತ. ಬರೀ ವೆಯ್ಟ್ ರಿಡ್ಯೂಸ್ ಮಾಡಿಕೊಂಡು BMIಯನ್ನು ರೆಗ್ಯುಲೇಟ್ ಮಾಡಿಕೊಂಡು ಸರಿಯಾಗಿದ್ದರೆ ಆಗುತ್ತಾ, ನ್ಯೂಟ್ರಿಷನ್ ಸಿಗುತ್ತಾ ಬಾಡಿಗೆ ಅಂತ. ಅದು ಒಂದು ತಪ್ಪು ಕಲ್ಪನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ತೊಗೊಂಡಾಗ ಅದರಲ್ಲಿ 6 ಕಾಂಪೊನೆಂಟ್ಸ್ ಇರಬೇಕು, 6 ಕಾಂಪೊನೆಂಟ್ಸ್. ಇದು ಯಾವ್ದ್ಯಾವುದು ಅಂತ ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಫ್ಯಾಟ್ ಮತ್ತು ವಾಟರ್. ಈ 6 ಕಾಂಪೊನೆಂಟ್ಸನ್ನು ನಮ್ಮ ಆಯುರ್ವೇದದಲ್ಲಿ 5000 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ನಿತ್ಯ ಸೇವನೀಯ ಆಹಾರ ದ್ರವ್ಯ ಅಂತ ಒಂದು ಶ್ಲೋಕದಲ್ಲಿ ಬರುತ್ತೆ, ಆಯಿತಾ. ಅದರಲ್ಲಿ ಏನೇನು ತಗೋಬೇಕು, ಷಷ್ಠಿಕ ಶಾಲಿ ಇರಬೇಕು, ಮುದ್ಗ ಇರಬೇಕು, ಯವ ಇರಬೇಕು, ಆಮೇಲೆ ಘೃತ ಇರಬೇಕು, ಅದೆಲ್ಲ ಹೇಳಿದ್ದಾರೆ. ಏನು ಇದೆಲ್ಲ ಅಂದರೆ ಷಷ್ಠಿಕ ಶಾಲಿ ಅಂತ ಅಂದರೆ ಅಕ್ಕಿ ಅಂತ ಹೇಳ್ಬೋದು. ಬರೀ ಅಕ್ಕಿ ತಿನ್ನಬೇಕಾ ಅಂತ ಇಲ್ಲ. ಅವ್ರು ಕೊಟ್ಟಿರೋದು ಒಂದು ಎಕ್ಸಾಂಪಲ್ ಮಾತ್ರ. ಯಾವುದಕ್ಕೆ ಅದು ಎಕ್ಸಾಂಪಲ್ ಆಗುತ್ತೆ, ಅದು ಕಾರ್ಬೋಹೈಡ್ರೇಟ್ಗೆ ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿ ಮುದ್ಗ ಅಂತ ಬಂದಾಗ ನಮ್ಮ ಹೆಸರು ಕಾಳೋದು, ಆಯಿತಾ. ಅದು ಏನಕ್ಕೆ ಎಕ್ಸಾಂಪಲ್, ಅದು ಬಂದು ಪ್ರೋಟೀನ್ಗೆ, ಆಯಿತಾ. ಅದು ಬಿಟ್ಟು ನಮಗೆ ಮತ್ತು ಘೃತ ಅಂತ ಅಂದರೆ ಸರ್ಪಿ ಅಥವಾ ನಮ್ಮದು ತುಪ್ಪ ಅಂತ ಹೇಳ್ತೀವಿ. ತುಪ್ಪ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ಜೇನುತುಪ್ಪ ಇಂಪಾರ್ಟೆಂಟ್ ಇರುತ್ತೆ, ಆಯಿತಾ. ಸೈಂಧವ ಲವಣ ಅಂತ ಹೇಳ್ತೀವಿ. ಎಲ್ಲ ನಮ್ಮದು ಉಪ್ಪಲ್ಲಿ ಸೈಂಧವ ಲವಣ ತುಂಬ ಪ್ರಾಮುಖ್ಯವಾದಂಥದ್ದು. ಅದರ ಜೊತೆಗೆ ಫ್ಯಾಟ್ಸು ಇರಬೇಕು. ಅದಕ್ಕೆ ಜಾಂಗಲ ಮಾಂಸ ತಗೋಬೇಕು ಅಂತ ಹೇಳ್ತಾರೆ. ಹೌದು, ನಾವು ನಾನ್ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನ್ಸ್ ಇದ್ದೀವಿ, ಏನು ಮಾಡಬೇಕು ಅಂತ. ಫ್ಯಾಟ್ ಕಂಟೆಂಟ್ ಸೇಮ್ ಕಂಟೆಂಟ್ಸ್ ಇರೋ ಅಂಥದ್ದು ವೆಜಿಟೇರಿಯನ್ಸಲ್ಲೂ ಇರುತ್ತೆ, ಅದನ್ನು ತಗೋಬಹುದು, ಆಯಿತಾ. ಸೊ ಈ ತಪ್ಪು ಕಲ್ಪನೆ ಏನಿದೆ, ನಾವು ಒಂದೇ ಒಂದು ಫಾಲೋ ಮಾಡೋದ್ರಿಂದ, ಪ್ರೋಟೀನ್ ತೊಗೊಳೋದ್ರಿಂದ ನಾವು ಹೆಲ್ದಿಯಾಗಿರ್ತೀವಿ, ಅದು ತುಂಬ ತಪ್ಪು ಕಲ್ಪನೆ. ಯಾಕಂದರೆ ನಮ್ಮದು ಫುಡ್ ಪಿರಾಮಿಡ್ ಅಂತ ಒಂದಿದೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಆಯಿತಾ. ಯಾವ್ಯಾವುದನ್ನು ಎಷ್ಟೆಷ್ಟು ತೊಗೊಂಡ್ರೆ ನಾವು ಹೆಲ್ದಿಯಾಗಿರ್ತೀವಿ ಅಂತ ಗೊತ್ತಾಗುತ್ತೆ. ಅದನ್ನು ದಯವಿಟ್ಟು ಫಾಲೋ ಮಾಡಬೇಕು. ನೀರು, ಆಯಿತಾ. ನೀರನ್ನು ಸಹ ಅಷ್ಟೇ. ತುಂಬ ಈಗ ಜನರಿಗೆ ನೀರು ಕುಡಿಯೋದು ಕಷ್ಟ ಆಗ್ಬಿಟ್ಟಿದೆ.
ಆಯಿತಾ. ನಮಗೆ ಗೊತ್ತಿರೋ ಹಂಗೆ ಅಥವಾ ನಾವು ತಿಳ್ಕೊಳ್ಬೇಕಾಗಿದ್ದು ಏನು ಅಂತಂದರೆ ಕನಿಷ್ಠವಾಗಿ ಅಟ್ಲೀಸ್ಟ್ ಒಂದು 3-4 ಲೀಟರ್ ನೀರು ಪ್ರತಿಯೊಬ್ಬರು ಪ್ರತಿದಿನ ಕುಡಿಲೇಬೇಕು. ಯಾಕೆ ಅಂತಂದರೆ ಒಂದು ಇಂಪಾರ್ಟೆಂಟ್ ಅದರಿಂದ ಆಗ್ತಾ ಇರೋದು ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸನ್ನು ಆಚೆ ಹಾಕುತ್ತೆ. ಒಂದು ಇನ್ ದ ಫಾರ್ಮ್ ಆಫ್ ಯೂರಿನ್, ಇನ್ನೊಂದು ಇನ್ ದ ಫಾರ್ಮ್ ಆಫ್ ಸ್ವೆಟ್, ಆಯಿತಾ. ಸೊ ಅದಕ್ಕೆ ನಮಗೆ ಆಮೇಲೆ ಎಲ್ಲ ಡೈಜೆಷನ್ ಆಗೋಕ್ಕೂ ಇಂಪ್ರೂವ್ ಆಗುತ್ತೆ. ಸೊ ಆ ಕಾರಣದಿಂದ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಅದಕ್ಕೆ ನೀರನ್ನು ನಾವು ಕಂಪಲ್ಸರಿ ತೊಗೊಳ್ಳೇಬೇಕು. ಇನ್ನೊಂದು ತಪ್ಪು ಕಲ್ಪನೆ ಎಲ್ಲರಲ್ಲಿ, ಸ್ಪೆಷಲಿ ಹೆಣ್ಮಕ್ಳಲ್ಲಿ ಏನಿದೆ ಅಂತ ಅಂದರೆ, ನಾನು ತುಪ್ಪ ತಿನ್ನಬಾರ್ದು ಅಥವಾ ನಾನು ಹಾಲು ಕುಡಿಬಾರ್ದು, ನನ್ನ ವೆಯ್ಟ್ ಜಾಸ್ತಿ ಆಗುತ್ತೆ. ಇಲ್ಲ, ಅದು ತುಂಬ ತಪ್ಪು ವಿಷಯ. ಅದು ನಾವು ಅರ್ಥಕೊಂಡಿರೋ ಹಂಗೆ. ಯಾಕಂದರೆ ಪ್ರತಿಯೊಬ್ಬ ಮಹಿಳೆಗೂ, ಇನ್ಫ್ಯಾಕ್ಟ್ ಪ್ರತಿಯೊಬ್ಬರಿಗೂ ತುಪ್ಪ ಮತ್ತು ಹಾಲು ಅದು ನಿತ್ಯ ರಸಾಯನ ಅಂತ ಹೇಳ್ತೀವಿ ನಮ್ಮಲ್ಲಿ. ಅಂದರೆ ಡೈಲಿ ತೊಗೊಳ್ಳೇಬೇಕು. ರಸಾಯನ ಅಂದರೆ ಏನು? ರಸಾಯನ ಅಂದರೆ ಒಂದು ಲೈಫನ್ನು ಲೀಡ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡೋ ಅಂಥದ್ದು. ಅದರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ತುಪ್ಪ ಮತ್ತು ಹಾಲು. ಅದು ಯಾವಾಗ ನಮಗೆ ಅದನ್ನು ಬೇಡ ಅಂತ ಅನ್ನೋದು ಅಂತ ಅಂದರೆ, ಅದು ಅತಿಯಾಗಿ ಸೇವನೆ ಮಾಡುವಾಗ ಅಥವಾ ನಮಗೆ ಬೇರೆ ಏನಾದರೂ ಕಂಡೀಷನ್ ಇದ್ದಾಗ ಆವಾಗ ನಾವು ಹೇಳ್ಬೋದು ಬೇಡ ಅಂತ. ಅದು ಬಿಟ್ಟರೆ ನಾವು ಡೈಲಿ ತೊಗೊಳ್ಳೇಬೇಕು. ಈ ಮೂಲಕ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಹೆಣ್ಮಕ್ಳು ಸ್ಪೆಸಿಫಿಕಲಿ, ಆಯಿತಾ. ಅಟ್ಲೀಸ್ಟ್ ಆಫ್ಟರ್ 40 ಅಂತೂ ಅವ್ರಿಗೆ ಬೇಕೇ ಬೇಕಾಗುತ್ತೆ. ಅದಕ್ಕಿಂತ ನಮಗೇನು ಅಂತ ಅಂದರೆ, ಮುಂಚೆಯಿಂದನೇ ತೊಗೊಳ್ತಾ ಅದೊಂದು ಅಭ್ಯಾಸ ಇಟ್ಕೊಂಡ್ಬಂದುಬಿಟ್ರೆ ಅದರಿಂದ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಏನು ತೊಗೋಬೇಕು ಆಹಾರದಲ್ಲಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗದೆ, ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ತುಂಬ ಅಭ್ಯಾಸ ಇದೆ. ಎಲ್ಲರೂ, ಸುಮಾರು ಜನ ಇವಾಗ ನಾನು ನೋಡಿದಂಗೆ ಎಲ್ಲ ಬ್ಯುಸಿ ಇರ್ತೀವಿ. ನಾವು ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ಆ ಕಾರಣದಿಂದ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲ್ಲ. ನಾವು ಒಮ್ಮೆ ಲಂಚ್ ಮಾಡ್ತೀವಿ. ಬ್ರಂಚ್ ಅನ್ನೋದು ಒಂದು ಹೊಸ ಪದ್ಧತಿ ಶುರು ಆಗಿದೆ. ಬ್ರಂಚ್ ಅನ್ನೋದು ಯಾವತ್ತೂ ನಮ್ಮ ಶಾಸ್ತ್ರದಲ್ಲಿ ಇರಲೇ ಇಲ್ಲ, ಆಯಿತಾ. ಯಾವತ್ತೂ ಹೇಳಿದ್ದೇನು ನಮ್ಮ ಆಚಾರ್ಯರು ಅಂತ ಅಂದರೆ, 2 ಸಾರಿ ನಾವು ಊಟ ಮಾಡಬೇಕು ಅಂತ, ಆಯಿತಾ. ಸೊ ಆ ಕಾರಣದಿಂದ ಬೆಳಗ್ಗೆ ನಾವು ಎದ್ದು ಏನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಟ್ ನಾವು ಈಗ ಲೈಫ್ ಸ್ಟೈಲಿಂದ ಏನಂದರೆ, ನಾವು ಆ ಚೇಂಜಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ನಮಗೆ ಎಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಆಗುತ್ತೆ. ನಮ್ಮ ಡೈಜೆಷನ್ ಸರಿ ಆಗದೆ ಇರೋದು, ಅದರಿಂದ ಬೇರೆ ಡಿಸೀಸಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಆಹಾರದ ಬಗ್ಗೆ ತಿಳ್ಕೊಂಡಾಗೆ ಇನ್ನು ಬೇರೆ ಯಾವುದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಅಂತ ಅದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.